ಶರೀರ ಶುದ್ಧವಾಗಿರಬೇಕು, ಒಳ ಹೊರ. ಈ ಕಾನ್ಷಿಯಸ್ನೆಸ್, ಬಾಡಿ ಕಾನ್ಷಿಯಸ್ ಆಗಿರಬೇಕು, ಅಲರ್ಟ್ ಆಗಿರಬೇಕು. ಶರೀರ ಶುದ್ಧವಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು. ದೇಹ ಮನಸ್ಸು ಎರಡೂ ಸಾತ್ವಿಕವಾಗಿರಬೇಕು. ಶುದ್ಧ ಅಂದರೆ ಸಾತ್ವಿಕತೆ. ಎರಡೂ ಶುದ್ಧವಾಗಿದ್ದರೆ ಮನೆ ಆಟೋಮೆಟಿಕ್ಕಾಗಿ ಶುದ್ಧವಾಗಿರುತ್ತೆ. ನೀ ಇರೋ ಕಡೆ, ಮನೆ ಅಂದರೆ ಸ್ಥಳ, ಇರೋ ಸ್ಥಳ ಆಟೋಮೆಟಿಕ್ಕಾಗಿ ಶುದ್ಧವಾಗಿರುತ್ತೆ. ಮನೆ, ಮನ, ದೇಹ ಎಲ್ಲವೂ ಕೂಡ ಸಾತ್ವಿಕವಾಗಿರಬೇಕು. ಹೀಗಿರೋಕ್ಕೆ ಶುರು ಮಾಡಿದಾಗ ನಮಗೆ ಗೊತ್ತಿಲ್ಲದೆ ಈ ಜ್ಞಾನದ ಅಗ್ನಿಯಲ್ಲಿ ನಮ್ಮ ಅಹಂಕಾರ ಕರಗ್ತಾ ಬರುತ್ತೆ. ಅಹಂಕಾರ ದೊಡ್ಡದಾಗಿ ಕಾಣುತ್ತೆ. ನಮ್ಮ ಜ್ಞಾನ ಕಮ್ಮಿ ಇದ್ದಾಗ ಮತ್ತು ನಮ್ಮಲ್ಲಿರೋ ಶಕ್ತಿ ಅದೃಶ್ಯವಾಗಿರುತ್ತೆ, ಕಾಣಿಸಲ್ಲ. ಅಹಂಕಾರ ದೊಡ್ಡದಾಗಿದ್ದಾಗ ನಾವು ಯಾರು ಅನ್ನೋದು ನಮಗೆ ಕಾಣೋದೇ ಇಲ್ಲ. ನಾವು ಯಾರು ಅನ್ನೋದು ಅದೃಶ್ಯವಾಗಿರುತ್ತೆ. ಯಾವಾಗ ನಾವು ಇದು ಮೂರಕ್ಕೆ ಗಮನ ಕೊಡ್ತೀವಿ, ಸಾತ್ವಿಕತೆ ಶರೀರದಲ್ಲಿ, ಮನಸ್ಸಿನಲ್ಲಿ, ಮನೆಯಲ್ಲಿ, ಎಲ್ಲರ ಜೊತೆಯಲ್ಲೂ ಹಾಗಿರ್ತಾ ನಮ್ಮ ಅಹಂಕಾರ ತಾನೇನೆ ಅದು ಒಂಥರ ಕತ್ತಲಿದ್ದ ಹಾಗೆ ಕರ್ಗೋಗುತ್ತದು. ಹೇಗೆ ಕರ್ಗೋಗುತ್ತೆ? ಹಾಗೇ ಜ್ಞಾನದ ಅಗ್ನಿಯಲ್ಲಿ ಭಸ್ಮ ಆಗೋಗುತ್ತೆ. ಇದನ್ನು ಅಬ್ಸರ್ವ್ ಮಾಡಿ.